ಸ್ನೇಹಿತರೆ ನಮಸ್ತೆ. ನಮ್ಮ ಮನೆಯಲ್ಲಿ ಬಳಕೆಯಾದ ನೀರು ಹೋಗಲಿಕ್ಕೆ ಒಂದು ಸಪರೇಟ್ ಡ್ರೈನ್ ಪೈಪ್ ಇದೆ. ಸೊ ಏನಂತೇಳಿದ್ರೆ, ಈ ಪಾತ್ರೆ ತೊಳೆದಿದ್ದಿರ್ಬೋದು, ಬಟ್ಟೆ ಒಗೆದಿದ್ದಿರ್ಬೋದು, ಈ ಥರದ ನೀರು ಒಂದು ಸಪ್ರೇಟ್ ಡ್ರೈನ್ ಪೈಪ್ ಮೂಲಕ ಹೂವಿನ ಗಿಡಗಳಿಗೋ ಅಥವಾ ತರಕಾರಿಗೋ ಈ ಥರ ರೀಯೂಸ್ ಆಗೋ ಥರ ಮಾಡಿದ್ದೀನಿ ನಾನು. ಸೊ ಒಟ್ಟಿನಲ್ಲಿ ಒಂದು ಹನಿ ನೀರು ಕೂಡ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಬಟ್ ಈ ಡ್ರೈನ್ ಪೈಪಲ್ಲಿ ನನಗೆ ಸಮಸ್ಯೆ ಏನು ಇದ್ದಿದ್ದು ಅಂತೇಳಿದರೆ, ಮಳೆಗಾಲದಲ್ಲಿ ಎಸ್ಪೆಷಲಿ ಅದರೊಳಗಡೆ ಈ ಕಪ್ಪೆ ಸೇರಿಕೊಳ್ಳೋದು, ಅದು ಏನು ಕಪ್ಪೆ ಕೂಗಿದಾಗ ಅದು ಒಂಥರ ಈ ಮೈಕ್ ರೀತಿಯಲ್ಲಿ ಈವನ್ ಬಾತ್ರೂಮಲ್ಲೂ ಸಮೇತ ಅದು ಸೌಂಡ್ ಬರ್ತಾಯಿತ್ತು ಓಟ ಕೊಡ್ತಾ ಇದ್ದಾಗ. ಅದ್ರ ಜೊತೆ ಈ ಕೆಲವು ಕ್ರಿಮಿಕೀಟಗಳೆಲ್ಲ ಅದ್ರ ಜೊತೆ ಪೈಪ್‌ನಲ್ಲಿ ಸೇರಿಕೊಳ್ಳೋದು ಈ ಥರ ಎಲ್ಲ ಆಗ್ತಾಯಿತ್ತು. ಸೊ ನಾನು ಫಸ್ಟಿಗೆ ಏನು ಮಾಡಿದೆ, ಒಂದು ಪೈಪಿಗೆ ಒಂದು ಮುಚ್ಚಳದ ರೀತಿಯಲ್ಲಿ ಓಪನ್ ಅಂದರೆ ನೀರು ಹೋಗುವಾಗ ಓಪನ್ ಆಗೋ ರೀತಿಯಲ್ಲಿ ಒನ್ ವೇ ಲಿಡ್ ಥರ ಒಂದು ಮಾಡಿದ್ದೆ. ಬಟ್ ಅದು ಜಾಸ್ತಿ ಸಮಯ ಬಾಳಿಕೆ ಬರಲಿಲ್ಲ. ಸೊ ನಾನೇನು ಮಾಡಿದೆ, ನನಗೆ ಭಾರಿ ಆಶ್ಚರ್ಯ ಆಗಿದ್ದು, ಈ ಥರದ ಒಂದು ಐಟಮ್‌ನ ಮಾಡ್ಬೋದಲ್ಲ, ಯಾಕೆ ಬರ್ತಾ ಇಲ್ಲ ಅಂತ ತಿಳ್ಕೊಂಡು ನಾನು ನಮ್ಮ ಸ್ಥಳೀಯ ಸುಳ್ಯ ಮಾರುಕಟ್ಟೆಯಲ್ಲಿ ವಿಚಾರಿಸಿದೆ. ಅವರು ನಾನು ಕೇಳಿದಾಗ ಏನು ಅಂತ ಹೇಳಿದರು ಅಂತೇಳಿದರೆ, ನಾನು ಅವ್ರಿಗೆ ಹೇಳಿದೆ, ನೋಡಿ ಅದು ಒಂದು ಸೈಡ್ ಮಾತ್ರ ನೀರು ಹೋಗೋದು, ಇನ್ನೊಂದು ಸೈಡಿಂದ ಯಾವುದೇ ರೀತಿ ಅಂದರೆ ಒನ್ ವೇ ರೀತಿಯಲ್ಲಿ ಇರಬೇಕು. ಇನ್ನೊಂದು ಸೈಡಿಂದ ಏನು ಕೂಡ ಬರದ ರೀತಿಯಲ್ಲಿ ಅದು ಕ್ಯಾಪ್ ಇರಬೇಕು ಅಂತ. ಅವರು ಅದನ್ನು ಕೇಳಿ ಅದಕ್ಕೆ ಅವರು ಏನು ಯಾವುದೋ ಏನು ಪಂಪಿನ ಫುಟ್‌ಬಾಲ್ ಲಿಡ್ ಥರ ಯಾವುದೋ ಒಂದು ಹೇಳಿದರು. ಬಟ್ ಆ್ಯಕ್ಚುಲಿ ಅದಲ್ಲ. ಅವ್ರಿಗೆ ಅದು ಗೊತ್ತೇ ಆಗಲಿಲ್ಲ ನಾನು ಏನು ಎಕ್ಸ್‌ಪ್ಲೈನ್ ಮಾಡ್ತಿದ್ದೇನೆ ಅಂತೇಳಿ. ನೆಕ್ಸ್ಟು ನಾನು ಈ ಗೂಗಲ್‌ನಲ್ಲೆಲ್ಲ ಸರ್ಚ್ ಮಾಡ್ತಾ ಇರಬೇಕಾದ್ರೆ, ಫಾರಿನ್ನಲ್ಲಿ ಇದಕ್ಕೆ ಏನು ರಾಡೆಂಟ್ ಏನು ಲಿಡ್ ಅಂತೇಳಿ ಏನೋ ಹೇಳ್ತಾರೆ. ಸೊ ಇದನ್ನು ನಾನು ಆಮೇಲೆ ಆನ್ಲೈನಲ್ಲಿ ತರಿಸಿದೆ. ಇದು ಐಟಮ್ ಈ ಥರ ಸಿಗ್ತದೆ. ಆನ್ಲೈನಲ್ಲಿ ತರಿಸಿದೆ. ಇದು ಏನಂತ ಹೇಳಿದರೆ ನೋಡಿ, ನಿಮಗಿದು ಬೇರೆ ಬೇರೆ ಸೈಜ್‌ನಲ್ಲಿ ಸಿಗ್ತದೆ. ನೀರು ಈ ಕಡೆಯಿಂದ ಪಾಸ್ ಆದರೆ ನೋಡಿ, ನೀರು ಈ ಕಡೆಯಿಂದ ಪಾಸ್ ಆದರೆ ಇದು ಇಲ್ಲಿ ಓಪನ್ ಆಗ್ತದೆ. ನೀರಿನ ಫೋರ್ಸಿಗೆ ಇದು ಹೀಗೆ ಇಲ್ಲಿ ಒಂದು ಸೈಡಿಂದ ಓಪನ್ ಆಗ್ತದೆ. ಹೀಗೆ ಓಪನ್ ಆಗಿ ನೀರು ಹೊರಗಡೆ ಹೋಗ್ತದೆ. ಬಟ್ ನೀರು ನಿಂತ ತಕ್ಷಣ ಇದು ಬ್ಲಾಕ್ ಆಗ್ತದೆ. ನೋಡಿ, ಈ ಸೈಡಿಂದ ಯಾವುದೇ ರೀತಿ ನೋಡಿ ಇದು ಬ್ಲಾಕ್ ಆಗ್ತದೆ. ಸೊ ಈ ಸೈಡಿಂದ ಎಂಟ್ರಿ ನೀರು ಇರುವಾಗ ಮಾತ್ರ ಇದು ಹೀಗೆ ಓಪನ್ ಆಗಿ ನೀರು ಹೊರಗೆ ಬರುವಂಥದ್ದು. ನೋಡಿ, ಇದು ಬಹಳ ಒಂದು ಆ್ಯಕ್ಚುಲಿ ಬಹಳ ಉತ್ತಮ ಸಾಧನ. ಇದನ್ನು ಏನಕ್ಕೆ ಇಲ್ಲಿನ ಏನು ಪೈಪ್ ಫಿಟ್ಟಿಂಗ್ಸ್‌ನವರೆಲ್ಲ ಇಟ್ಕೊಳ್ಳಲಿಲ್ಲ ಅಂತೇಳಿ ಗೊತ್ತಿಲ್ಲ. ತುಂಬ ಉಪಯೋಗ ಇದೆ. ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಸಿಟಿಗಳಲ್ಲಿ ಏನಾಗ್ತದೆ, ಮಳೆಗಾಲದಲ್ಲಿ ಮಳೆ ಬರುವಾಗ ಅವ್ರದ್ದು ಏನು ಟಾಯ್ಲೆಟ್ ಪಿಟ್‌ಗಳನ್ನೆಲ್ಲ ಯೂಶುವಲಿ ಡೈರೆಕ್ಟ್ ಇದು ಡ್ರೈನಿಗೇನೆ ಏನು ಪಬ್ಲಿಕ್ ಡ್ರೈನಿಗೇನೆ ಕನೆಕ್ಟ್ ಮಾಡಿರ್ತಾರೆ. ಸೊ ನೀರು ವಿಪರೀತ ಬಂದಾಗ ಏನಾಗ್ತದೆ, ಇವರ ಈ ಕೆಳಗೆ ಬೇಸ್ಮೆಂಟ್‌ನಲ್ಲಿ ಏನಾದರೂ ಮನೆಗಳಿದ್ದರೆ ಅವರ ಟಾಯ್ಲೆಟ್‌ಗಳಲ್ಲಿ ನೀರು ಉಕ್ಕಿ ಹರಿದು ಇಡೀ ಮನೆ ತುಂಬಿಕೊಳ್ತದೆ. ಅಂಥದ್ರಲ್ಲಿ ಇದು ಬಹಳ ಉಪಯೋಗಕಾರಿ. ಏನಂತ ಹೇಳಿದರೆ, ಆ ಥರ ನೀರು ಬರುವಾಗ ಒಂದು ಸೈಡಿಂದ ನೋಡಿ ಎಂಟ್ರಿ ಆಗಲಿಕ್ಕೆ ಬಿಡುವುದಿಲ್ಲ, ಇದು ಮುಚ್ಚಿಕೊಳ್ಳುತ್ತದೆ. ಆ ಸೈಡಿಂದ ಬರುವುದಿಲ್ಲ. ಮನೆ ಒಳಗಡೆಯಿಂದ ಹೋಗೋ ನೀರು ಮಾತ್ರ ಇದರಿಂದ ಹೋಗುವಾಗ ಓಪನ್ ಆಗುವಂಥದ್ದು. ಸೊ ಈ ಥರದ್ದನ್ನು ಹಾಕಿದರೆ ನೋಡಿ, ಆ ಥರ ಬ್ಲಾಕೇಜ್ ಬರುವಂಥದ್ದು, ನೀರು ಮನೆ ಒಳಗಡೆ ಸೇರಿಕೊಳ್ಳುವಂಥದ್ದು, ಈ ಥರದ ಸಮಸ್ಯೆಗಳಿಗೆಲ್ಲ ತುಂಬ ಉಪಯೋಗ ಇದು. ಬಟ್ ಇದು ಅನ್ಫಾರ್ಚುನೇಟ್ಲಿ ಸ್ಥಳೀಯ ಮಾರ್ಕೆಟ್‌ಗಳಲ್ಲಿ ಇದು ಸಿಗ್ತಾ ಇಲ್ಲ. ಇದಕ್ಕೆ ಇಲ್ಲಿ ಏನು ಅಂತೇಳಿ ಕರೀತಾರೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಇದು ಒನ್ ವೇ ಲಿಡ್, ಒನ್ ವೇ ಡ್ರೈನ್ ಲಿಡ್ ಇದು. ಸೊ ಒಂದು ಸೈಡಿಂದ ನೀರು ಮಾತ್ರ ಹೋಗ್ತದೆ, ಇನ್ನೊಂದು ಸೈಡಿಂದ ಏನೇ ಬಂದರೂ ಇದು ಬ್ಲಾಕ್ ಆಗ್ತದೆ. ಇದು ಹೀಗೆ ಕ್ಲೋಸೇ ಇರ್ತದೆ. ನೀರು ಬಂದರೆ ಮಾತ್ರ ಇದು ಓಪನ್ ಆಗ್ತದೆ.